ನಾನು ಕಂಡಂತೆ ನಿಮ್ಮನ್ನ ಅವತ್ತಿಂದನೂ ನೋಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಪ್ರತಿ ಹಂತವನ್ನು ಕೂಡ ತುಂಬ ನೋಡಿಕೊಂಡು ಹತ್ಕೊಂಡು ಬಂದವರು, ಬಹಳ ಕಷ್ಟಪಟ್ಟು ಹತ್ಕೊಂಡು ಬಂದಿದ್ದು. ಯಾರ ಸಪೋರ್ಟು ಬೇಡ ನನಗೆ, ನನ್ನ ಏನಿದೆ ನನ್ನ ಹತ್ರ ಪ್ರತಿಭೆ ಅದ್ರ ಮೂಲಕನೇ ನಾನು ಮುಂದೆ ಬರ್ತೀನಿ ಅಂತ ನಿಂತವರು. ಸೊ ಅದನ್ನು ಇವತ್ತಿಗೂ ಕೂಡ ನಡೆಸ್ಕೊಂಡು ಹೋಗ್ತಿದ್ದೀರಾ. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಅದು ನನ್ನ ಸಿನಿಮಾ, ನಾನು ನಿಲ್ತೀನಿ, ಹೋರಾಟ ಮಾಡ್ತೀನಿ ಅಂತ ಹೋರಾಟ ಮಾಡಿ ನಮ್ಮಗಳನ್ನು ನೀವು ಪ್ರೀತಿಪೂರ್ವಕವಾಗಿ ಇಟ್ಕೊಂಡು ಇವತ್ತು ಒಂದು ಹಂತ ಹಂತವಾಗಿ ಬೆಳೀತಾ ಇರೋ ರೀತಿ ನೋಡಿದ್ರೆ ನಿಜಕ್ಕೂ ಖುಷಿ ಅನಿಸುತ್ತೆ. ಹೇಗನ್ಸುತ್ತೆ ಅಂತ ಹೇಳಿ. ಇಲ್ಲ, ಥ್ಯಾಂಕ್ ಯು. ಬಟ್ ತುಂಬ ಜನರು ಹೀರೋಯಿನ್ ಅಂತಂದಾಗ ಸಪೋರ್ಟು ಅದು ಇದು ಏನೇನೋ ಇರುತ್ತೆ, ಬಟ್ ನಿಮ್ಮನ್ನು ನಾನು ಕಂಡಂಥದ್ದು ಯಾವುದೂ ನಾನು ನೋಡಲಿಲ್ಲ. ಸೊ ಅದಕ್ಕೋಸ್ಕರ ನೇರವಾಗಿ ಈ ಪ್ರಶ್ನೆ ನಿಮ್ಮಲ್ಲಿ ಕೇಳಿ. ನಾನು ಇಲ್ಲಿಗೆ ಬಂದಾಗ ಕೂಡ ನಾನು ಅದೇ ಯಾವ ಥಾಟ್ ಪ್ರಾಸೆಸ್ಸಲ್ಲಿ ಇದ್ದೆ ಅಲ್ಲ, ಈಗ ಕೂಡ ನಂದು ಎಥಿಕ್ಸ್ ಆಗಿರ್ಬೋದು, ನನ್ನ ಥಾಟ್ ಪ್ರಾಸೆಸ್ ಆಗಿರ್ಬೋದು, ಅದರಲ್ಲಿ ಏನೂ ಬದಲಾವಣೆ ಆಗಿಲ್ಲ. ನಾನು ಫಸ್ಟ್ ಡೇ ಎಷ್ಟು ಎಫರ್ಟ್ ಹಾಕ್ತಿದ್ದೆ ಅಲ್ಲ, ಇವತ್ತಿಗೆ ಇನ್ಫ್ಯಾಕ್ಟ್ ಅದರ 10ರಷ್ಟು 100ರಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ. ಐ ಗೆಸ್ ದಟ್ ಈಸ್ ಸಮ್ವೇರ್ ಬಿಕಾಸ್ ಆಫ್, ಅಂದರೆ ಎಲ್ಲೋ ಒಂದು ಕಡೆ ಗೊತ್ತಾಗಿದೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ, ಏನೋ ಒಂದು ತುಂಬ ಗೊತ್ತಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಫಸ್ಟ್ ಸಿನಿಮಾಗಿಂತ ಇವತ್ತಿಗೆ ನನಗೆ ಒಂದು ಸ್ವಲ್ಪ ಜಾಸ್ತಿ ಗೊತ್ತಿದೆ ಸಿನಿಮಾ ಬಗ್ಗೆ. ಆ್ಯಂಡ್ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಅಷ್ಟೇ ಎಫರ್ಟ್ಸ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಪ್ರತಿಯೊಂದು ಸಿನಿಮಾ ಮಾಡುವಾಗ ಕೂಡ ಇದು ಜನರ ತನಕ ಮುಟ್ಟಬೇಕು, ಇದು ಜನರಿಗೆ ಇಷ್ಟ ಆಗಬೇಕು, ಈ ಪಾತ್ರ ಅವರಿಗೆ ಇಷ್ಟ ಆಗುತ್ತೇನೋ ಅನ್ನೋ ರೀತಿಯಲ್ಲೇ ನಾನು ಸೆಲೆಕ್ಟ್ ಮಾಡಿಕೊಂಡು ಸಿನಿಮಾಗಳನ್ನು ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ಯಾವ ಸಿನಿಮಾನೂ ನಾನು ಸಿಮಿಲರ್ ಯಾವುದೂ ತೊಗೊಂಡಿಲ್ಲ. ಪ್ರತಿಯೊಂದು ಸಿನಿಮಾದಲ್ಲೂ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ, ಒಂದು ಲುಕ್ಕಲ್ಲಾಗಿರಲಿ ಅಥವಾ ಸ್ಟೋರಿ ವೈಸ್ ಆಗಿರಲಿ. ಬಟ್ ಸಿನಿಮಾ ಈಸ್ ವೆರಿ ಒಂಥರ ಮ್ಯಾಜಿಕಲ್ ಥರ. ಅದು ಒಂದೊಂದು ವರ್ಕೌಟ್ ಆಗುತ್ತೆ, ಒಂದೊಂದು ವರ್ಕೌಟ್ ಆಗಲ್ಲ. ಆ್ಯಂಡ್ ಅದು ಬರೀ ಒಬ್ಬರ ಎಫರ್ಟಿಂದ ಆಗುವಂಥದ್ದಲ್ಲ. ಈಗ ನಾನು ಒಬ್ಬಳೇ ಎಫರ್ಟ್ ಹಾಕ್ತೆ ಅಂತ ಸಿನಿಮಾ ವರ್ಕೌಟ್ ಆಗುತ್ತೆ ಹಾಗಲ್ಲ. ತುಂಬ ಜನರ ಎಫರ್ಟು ಸೇರಿ ಒಂದು ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ಈ ಪಾರ್ಟ್ನರ್ ಸಿನಿಮಾದಲ್ಲಿ ಐ ಗ್ಯಾರಂಟಿ ಯು, ಇಲ್ಲಿ ತನಕ ಎಲ್ಲರೂ ಅದೇ ಎಫರ್ಟ್ ಹಾಕ್ತಾ ಇದ್ದಾರೆ. ಈಗ ನಾನು ಜಾಸ್ತಿ ಆಗ್ತಾಯಿದ್ದೀನಿ, ಹೀರೋ ಸರ್ ಕಮ್ಮಿ ಆಗ್ತಾ ಇದ್ದಾರೆ, ಡೈರೆಕ್ಟರ್ ಹಾಗೇನೂ ಇಲ್ಲ. ಎಲ್ಲರೂ ಈಕ್ವಲ್ ಎಫರ್ಟ್ಸಿಂದ, ಇಲ್ಲ ಈ ಸಿನಿಮಾ ಜನರಿಗೆ ಈ ಕಾಂಟೆಂಟ್, ನಾವೀಗ ಒಂದು ಅಮೋರ ಕಾಂಟೆಂಟ್ ಅಂತಲೇ ಇಟ್ಕೊಳ್ಳಿ, ಅಮೋರ ಬಿಡ್ತಾ ಇದ್ದೀವಿ ಅಂತಂದರೆ ಇದು ಜನರಿಗೆ ಇಷ್ಟ ಆಗೋ ರೀತಿಯಲ್ಲೇ ಮಾಡಬೇಕು. ನಾವು ಅದೇ ಮೋಟೋ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಹೇಳ್ದಂಗೆ ಅದೇ ಪ್ರತಿಯೊಂದು ಸಿನಿಮಾದಲ್ಲೂ ಅದೇ ಎಫರ್ಟ್ ಇದೆ ನಂದು. ಈ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ನಿಮಗೆ. ಸೂಪರ್. ನೀವು ಹೇಳ್ತಾ ಇದ್ರೆ ಹಾಡಷ್ಟೇ ಅಲ್ಲ, ಇಡೀ ಸಿನಿಮಾ ಕೂಡ ಅದಕ್ಕಿಂತ 10 ಪಟ್ಟು ಚೆನ್ನಾಗಿದೆ ಅನ್ನೋ ಥರ ಹೇಳ್ತಾ ಇದ್ದೀರಾ. ಜನ ಕೂಡ ಸಿನಿಮಾನು ಕೂಡ ಅದೇ ರೀತಿ ಸ್ವೀಕಾರ ಮಾಡ್ಕೊಳ್ತಾರೆ, ನೋಡ್ತಾರೆ ಅನ್ನೋದು ಹೋಪ್ ಇದೆ. ಬಟ್ ನಿಮ್ಗೆ ಒಂದು ವಾರ್ನಿಂಗ್ ಅಂತೂ ಮಾಡ್ತೀನಿ, ಈ ಸಿನಿಮಾದಲ್ಲಿ ಅಜಯ್ ಸರ್ಗೆ ಯಾವುದೇ ಕಾರಣಕ್ಕೂ ನೀವು ಮೋಸ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಪ್ರೀತಿ ಅಂದರೆ ಅವ್ರ ಥರ ಪ್ರೀತಿ ಮಾಡೋರು ಯಾರು ಹುಟ್ಟೋದು ಇಲ್ಲ. ಆ ಥರ ವಿಭಿನ್ನವಾಗಿ ಕಾಡಿಬೇಡಿ ಪ್ರೀತಿ ಮಾಡ್ತಾರೆ. ಮೋಸ ಅಂತೂ ಮಾಡಬೇಡಿ, ಹುಷಾರ್ ನಿಮಗೆ. ಮೋಸ ಮಾಡ್ತೀನೋ ಬಿಡ್ತೀನೋ ಅದು ಡೈರೆಕ್ಟ್ರಿಗೆ ಬಿಟ್ಟಿದ್ದು, ಅದು ನನ್ನ ಕೈಯಲ್ಲಿಲ್ಲ. ಡೈರೆಕ್ಟ್ರ್ ಹೆಂಗೆ ಬರೀತಾರೋ ಅದನ್ನು ನಾವು ಮಾಡಲೇಬೇಕು. ಬಟ್ ನೀವು ಹೇಳ್ದಂಗೆ ಹಿ ಈಸ್ ಐ ಗೆಸ್ ಕಿಂಗ್ ಆಫ್ ರೊಮ್ಯಾನ್ಸ್. ನಮ್ಮ ಸ್ಯಾಂಡಲ್ವುಡ್ ಅಂತ ತೊಗೊಂಡ್ರೆ ಅವ್ರ ಥರ ಲವ್ ಸ್ಟೋರೀಸು ಅದೇ ಕಾಡ್ತಾರೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ತಾಜ್ ಮಹಲ್ ಎಲ್ಲ ನೋಡಿದಾಗ ನಾನು ಹೆಂಗೆ ಬಿಕ್ಕಿ ಹತ್ತಿದ್ದೀನಿ ಅಂತಂದರೆ. ಸೊ ಬಟ್ ಈ ಸಿನಿಮಾ ಇಟ್ ಈಸ್ ಡಿಫ್ರೆಂಟ್. ಈ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಲವ್ ಸ್ಟೋರಿಯಲ್ಲಿ ನಿಮಗೆ ಆ ಸಿನಿಮಾಗಳಲ್ಲಿ ಎಷ್ಟು ಫೀಲಿಂಗ್ ಇತ್ತಲ್ಲ, ಈ ಸಿನಿಮಾದಲ್ಲೂ ಇನ್ಫ್ಯಾಕ್ಟ್ ಎಲ್ಲ ರೀತಿಯಿಂದ. ಒಂದು ಡೈರೆಕ್ಟರ್ ಸರ್ ಕೂಡ ಹೇಳ್ತಾ ಇದ್ರು, ಪಾರ್ಟ್ನರ್ಸ್ ಅಂತ ಬಂದಾಗ ಈ ಸಿನಿಮಾದಲ್ಲಿ ಬರೀ ಈ ಲವ್ ಆ್ಯಂಗಲ್ ಮಾತ್ರ ಪಾರ್ಟ್ನರ್ಸ್ ಅಂತ ನಾವು ಹೇಳ್ತಾ ಇಲ್ಲ, ನೀವು ಅದನ್ನು ಸಿನಿಮಾದಲ್ಲಿ ನೋಡ್ತೀರಾ. ಆ್ಯಂಡ್ ಅದನ್ನು ಈಗಲೇ ಬಿಟ್ಟು ಕೊಡಲ್ಲ ನಾನು. ತುಂಬ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗುತ್ತೆ.